ಈಗ ಎಷ್ಟೋ ಜನ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇರ್ತಾರೆ, ಬಟ್ ಯಾವ ಟೈಮಲ್ಲಿ ಟ್ರೈ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಚಾನ್ಸಸ್ ಇಂಪ್ರೂವ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಅವರು ರಾಂಗ್ ಟೈಮಲ್ಲಿ ಟ್ರೈ ಮಾಡೋದ್ರಿಂದಾನೇ ಅವ್ರಿಗೆ ಡಿಲೇ ಇನ್ ಪ್ರೆಗ್ನೆನ್ಸಿ ಆಗ್ತಾ ಇರ್ಬೋದು. ಆ ಥರದವ್ರಿಗೆ ಈ ಇನ್ಫಾರ್ಮೇಶನ್ ತುಂಬಾ ಹೆಲ್ಪ್ ಆಗುತ್ತೆ. ಹೆಲ್ದಿ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಯಾವ ಪಾರ್ಟ್ ಆಫ್ ದ ಮಂತ್ ಅಲ್ಲಿ ಟ್ರೈ ಮಾಡೋದು ಅತಿ ಉತ್ತಮ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಸೊ ನಾರ್ಮಲ್ ಸೈಕಲ್ ಬಂದ್ಬಿಟ್ಟು 28 ಡೇಸ್ ಸೈಕಲ್ ಅಂತ ಹೇಳಿದಾಗ ಯೂಶಲಿ ಓವ್ಯುಲೇಷನ್ ಆಗೋದು ಬಿಟ್ವೀನ್ 10th to 14th ಡೇ. ಈ ಟೈಮಲ್ಲಿ ನಿಮ್ಮ ಎಗ್ ರಿಲೀಸ್ ಆದ್ರೆ ಅದು ಯೂಶಲಿ 12 to 24 ಅವರ್ಸ್ ಸರ್ವೈವ್ ಆಗುತ್ತೆ. ಮತ್ತೆ ನೀವು ಇದೇ ಟೈಮಲ್ಲಿ ಇಂಟರ್ಕೋರ್ಸ್ ಮಾಡಿದ್ರೆ ನಿಮ್ಮ ಹಸ್ಬೆಂಡ್ ಸ್ಪರ್ಮ್ ನಿಮ್ಮ ಬಾಡಿಯಲ್ಲಿ ಅರೌಂಡ್ 3 ಡೇಸ್ ಸರ್ವೈವ್ ಆಗುತ್ತೆ. ಸೊ ಈ ತರ ಟೈಮಲ್ಲಿ ನೀವು ಟ್ರೈ ಮಾಡಿದಾಗ ನಿಮಗೆ ಹೆಲ್ದಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇಂಪ್ರೂವ್ ಆಗುತ್ತೆ. ಬಟ್ ಇದನ್ನ ನೀವು ಇರೆಗ್ಯುಲರ್ ಪೀರಿಯಡ್ಸ್ ಇದ್ದಲ್ಲಿ ಅಥವಾ ತುಂಬಾ ಡಿಫಿಕಲ್ಟ್ ಕ್ಯಾಲ್ಕುಲೇಷನ್ ಇದ್ದಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಅನ್ಕೊಂಡಾಗ ನೀವು ಅಷ್ಟೊಂದು ಸ್ಟ್ರೆಸ್ ಮಾಡ್ಕೊಳೋದು ಬೇಕಿಲ್ಲ. ವೀಕ್ಲಿ 2 times or 3 times ಟ್ರೈ ಮಾಡೋದ್ರಿಂದಾನು ನಿಮಗೆ ಒಂದು ಹೆಲ್ದಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇಂಪ್ರೂವ್ ಆಗ್ಬಿಡುತ್ತೆ. ಬಟ್ ನೀವು ಸ್ಪೆಸಿಫಿಕ್ ಆಗಿ ಓವ್ಯುಲೇಷನ್ ಟ್ರ್ಯಾಕ್ ಮಾಡಬೇಕು ಅಂದ್ರೆ ನಿಮಗೆ ಮನೆಯಲ್ಲೇ ಓವ್ಯುಲೇಷನ್ ಸ್ಟ್ರಿಪ್ ಸಿಗುತ್ತೆ, ಅದನ್ನಾದ್ರೂ ಚೆಕ್ ಮಾಡ್ಕೋಬಹುದು. ಅದು ತುಂಬಾ ಅಕ್ಯುರೇಟ್ ಇರಲ್ಲ. ನಿಮಗೆ ಎಕ್ಸಾಕ್ಟ್ ಆಗಿ ಓವ್ಯುಲೇಷನ್ ಗೊತ್ತಾಗಬೇಕು ಅಂದ್ರೆ ಎನಿ ನಿಯರ್ ಬೈ ಗೈನಕಾಲಜಿಸ್ಟ್ ಹತ್ರ ಹೋದ್ರೆ ಅವರೊಂದು ಫಾಲಿಕ್ಯುಲರ್ ಸ್ಕ್ಯಾನ್ ಮುಖಾಂತರ ನಿಮಗೆ ಓವ್ಯುಲೇಷನ್ ಡೇಟ್ ನ ಎಕ್ಸಾಕ್ಟ್ ಆಗಿ ಹೇಳ್ತಾರೆ. ಸೊ ಈ ಓವ್ಯುಲೇಷನ್ ದಿನ ನೀವು ಹಸ್ಬೆಂಡ್ ವೈಫ್ ಟ್ರೈ ಮಾಡಿದಾಗ ನಿಮಗೆ ಹೆಲ್ದಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಆಟೋಮ್ಯಾಟಿಕ್ ಆಗಿ ಇಂಪ್ರೂವ್ ಆಗ್ಬಿಡುತ್ತೆ. ಸೊ ಇದು ತುಂಬಾ ಕಾಮನ್ ಕ್ವೆಶ್ಚನ್ ನಮಗೆ ದಿನನಿತ್ಯ OPD ಯಲ್ಲಿ. ಹಾಗಾಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡಿ.